ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು 11ನೇ ತಾರೀಕು ಬುದ್ಧ ಹುಣ್ಣಿಮೆ. ಇದು ರಾತ್ರಿ 8 ಗಂಟೆಯಿಂದ 12ನೇ ತಾರೀಕು ರಾತ್ರಿ 10:26 ತನಕ ಹುಣ್ಣಿಮೆ ಇರ್ತದೆ. ಸೊ ಇದು ವೈಶಾಖ ಮಾಸ ಬುದ್ಧ ಹುಣ್ಣಿಮೆ, ಅಂದ್ರೆ ಭಗವಾನ್ ಬುದ್ಧರು ಹುಟ್ಟಿದ ದಿನ. ಸೊ ಭಗವಾನ್ ಬುದ್ಧರು ಶಾಂತಿ ಮಂತ್ರವನ್ನೇ ಜಪಿಸಿದ್ದಾರೆ. ನಮ್ಗೆ ಇಲ್ಲಿ ಮೆಸೇಜ್ ನೋಡುವ ಡಿವೈನ್ ಕಡೆಯಿಂದ ಅಥವಾ ಭಗವಾನ್ ಬುದ್ಧರಿಂದ ನಿಮ್ಗೆ ಏನ್ ಮೆಸೇಜ್ ಅಂತೇಳಿ ನೋಡುವ. ಬುದ್ಧ ಹುಣ್ಣಿಮೆ ಸಂದೇಶ. ರಿಲೀಸ್, ಸೆಲ್ಫ್ ಲವ್, ಪೇಷನ್ಸ್, ಸೆಲ್ಫ್ ರಿಫ್ಲೆಕ್ಷನ್. ಇಲ್ಲಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನೀವೇನು ರಿಲೀಸ್ ಮಾಡ್ಬೇಕಿದೆ, ನೆಗೆಟಿವ್ ಎನರ್ಜಿ ಇರ್ಬೋದು, ಅಥವಾ ನಿಮ್ದು ಹಳೆಯದು ಓಲ್ಡ್ ಪ್ಯಾಟರ್ನ್ ಇರ್ಬೋದು, ಹಳೆಯದು ದುಃಖದ ದಿನಗಳಿರ್ಬೋದು. ಸೊ ಅವೆಲ್ಲವನ್ನು ನೀವು ರಿಲೀಸ್ ಮಾಡ್ಬೇಕು. ನಿಮ್ಮಲ್ಲಿ ಬದಲಾವಣೆ. ಇಲ್ಲಿ ನಿಮ್ದು ಸೆಲ್ಫ್ ರಿಫ್ಲೆಕ್ಷನ್ ಅಂದ್ರೆ ನಿಮ್ಮಲ್ಲಿ ಏನಿದೆಯಾ ಅದೇ ನಿಮ್ ಜೀವನದಲ್ಲಿ ನಡೀತಾ ಇದೆ. ನೀವೇನಾದ್ರೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ಕೊಂಡು ಅಥವಾ ನೆಗೆಟಿವ್ ಥಿಂಕಿಂಗ್ ಅಲ್ಲಿ ಇದ್ರೆ ಅದೇ ನಿಮ್ ಜೀವನದಲ್ಲಿ ರಿಫ್ಲೆಕ್ಸ್ ಆಗ್ತದೆ. ಸೊ ಹಳೆಯದು ನೆಗೆಟಿವ್ ಎನರ್ಜಿಯಿಂದ ನೀವು ಹೊರಗೆ ಬರ್ಬೇಕು, ನಿಮ್ಮನ್ನ ನೀವು ಪ್ರೀತಿಸ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿ ಏನಾದ್ರೂ ಪ್ಯಾಷನ್ ಇರ್ಬೋದು ಅಥವಾ ಕ್ರಿಯೇಟಿವಿಟಿ ಇರ್ಬೋದು, ಸೊ ಯಾವ್ದಾದ್ರು ವರ್ಕ್ ಇರ್ಬೋದು, ಅದೆಲ್ಲವನ್ನು ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ಈಗ ನೀವು ತುಂಬಾ ತಾಳ್ಮೆಯಿಂದ ಇರ್ಬೇಕಾಗ್ತದೆ. ಕೆಲವೊಮ್ಮೆ ಅನಿಸ್ತಿರ್ಬೋದು, ನಮ್ಗೆ ನಾ ಇಷ್ಟು ಕೆಲಸ ಮಾಡಿದ್ರು ನಂಗೆ ಏನು ಸಿಗ್ತಾ ಇಲ್ಲ ಅಂತ ಹೇಳಿ. ಸೊ ಇದು ಲೈಫ್ ಅನ್ನೋದು ಇದೊಂದು ಸ್ಮಾಲ್ ಜರ್ನಿ ಅಲ್ಲ, ಇದೊಂದು ತುಂಬಾ ದೊಡ್ಡ ಜರ್ನಿ. ಸೊ ನೀವು ಮುಂದೆ ಅಂದ್ರೆ ಏನೋ ನನ್ನ ಜೀವನದಲ್ಲಿ ಒಳ್ಳೇದಾಗುದಿದೆ ಅಂತ ಹೇಳಿ ಮುಂದೆ ಸಾಕ್ತಾ ಹೋಗ್ಬೇಕು ತಾಳ್ಮೆಯಿಂದ. ಸೊ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ದಿನಗಳು ಇದ್ದೇ ಇದೆ, ಆದ್ರೆ ಮುಂದೆ ಸಾಗ್ಬೇಕಾದ್ದು ನಮ್ಮ ಕರ್ತವ್ಯ. ತುಂಬಾ ತಾಳ್ಮೆಯಿಂದ ಧೈರ್ಯದಲ್ಲಿ ಮುಂದೆ ಸಾಗ್ಬೇಕು. ಇದನ್ನು ರಿಲೀಸ್ ಮಾಡಿ ನಿಮ್ಮನ್ನ ನೀವು ಪ್ರೀತಿ ಮಾಡಿಸಿ ತಾಳ್ಮೆಯಿಂದ ಮುಂದೆ ಸಾಗ್ತಾ ಇರ್ಬೇಕು. ಯಾವ್ದಕ್ಕೂ ನೀವು ಸ್ಟಕ್ ಎನರ್ಜಿಯಲ್ಲಿ ಇರಬಾರ್ದು, ಅಥವಾ ನಿಮ್ಮ ಜರ್ನಿಯನ್ನು ಅಥವಾ ನೀವು ಮುಂದೆ ಸಾಗುವುದನ್ನು ನಿಲ್ಲಿಸಬಾರ್ದು ಅಂತ ಹೇಳ್ತಿದ್ದಾರೆ. ಮಿರರ್ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಯೂನಿವರ್ಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಏನಿದೆಯಾ, ನಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಅಥವಾ ನಮ್ಮಲ್ಲಿ ಯಾವ್ದು ಬೇಕಾದ್ರೂ ಹಣ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಏನಿದೆಯಾ ಅದರ ಕಡೆ ನಾವು ನೋಡ್ಬೇಕು, ಅದರಲ್ಲಿ ತೃಪ್ತಿ ಪಡ್ಬೇಕು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಎಲ್ಲ ಇದ್ರೂ ಇನ್ನೊಬ್ರಿಗೆ ನಮ್ಮನ್ನು ಕಂಪೇರ್ ಮಾಡ್ಕೊಂಡು ನಾವು ದುಃಖದಲ್ಲಿ ಇರೋದಿದೆ. ಸೊ ಹಾಗೆ ಮಾಡಬೇಡಿ. ನಿಮ್ಮಲ್ಲಿ ಏನಿದೆಯಾ ಅದರ ಬಗ್ಗೆ ನೀವು ಅಪ್ರಿಸಿಯೇಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಿಮ್ ಜೀವನದಲ್ಲಿ ಒಂದು ಒಳ್ಳೆ ದಿನಗಳು ಖಂಡಿತ ಬರ್ತವೆ. ಹೂ ಮುಳ್ಳು ಎರಡೂ ಇದ್ದಿರ್ಬೋದು, ನೀವು ಬರೀ ಮುಳ್ಳಿನ ಕಡೆ ಅಷ್ಟೇ ನೋಡ್ತಿದ್ದೀರಿ, ಹೂವು ಇದೆ ಜೀವನದಲ್ಲಿ. ಸೊ ಒಳ್ಳೆ ದಿನಗಳು ಖಂಡಿತ ಬರ್ತವೆ ಅಂತ ಹೇಳ್ತಿರ್ಬೋದು. ಹಣದ ಸಮಸ್ಯೆ ಇರ್ಬೋದು, ನಿಮ್ಗೆ ಹಣದ ಮುಗ್ಗಟ್ಟಿರ್ಬೋದು. ಸೊ ಎಲ್ಲಾನು ಇದೊಂಥರ ಈ ಸಮಯದಲ್ಲಿ ನಿಮ್ಗೆ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ನೀವು ಧೈರ್ಯದಿಂದ ಮುಂದೆ ಸಾಗ್ಬೇಕಾದ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎಲ್ಲಾನು ಇದೆ, ಹೇಗೆ ಮುಂದೆ ಸಾಗ್ಬೇಕನ್ನೋದು ಗೊತ್ತಿದೆ. ಸೊ ದೇವ್ರ ಅದರ ಬಗ್ಗೆ ನಿಮ್ಗೆ ಅವೇರ್ನೆಸ್ ಕೊಟ್ಟಿದ್ದಾರೆ, ಕ್ರಿಯೇಟಿವಿಟಿ ಕೊಟ್ಟಿದ್ದಾರೆ, ಅದರ ಕೀ ನಿಮ್ ಕಡೆ ಇದೆ. ಆದ್ರೆ ನಿಮ್ಗೆ ಮುಂದೆ ಹೋಗ್ಲಿಕ್ಕೆ ಹೆದರಿಕೆ, ಏನಾಗ್ತದೆ ಏನೋ ಅಂತ ಹೇಳಿ. ಸೊ ಇಲ್ಲಿ ಮುಂದೆ ಸಾಗ್ಬೇಕು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ಅನ್ಎಕ್ಸ್ಪೆಕ್ಟೆಡ್ ನಮ್ ಜೀವನದಲ್ಲಿ ಆಗ್ತವೆ. ಸೊ ಆ ಟೈಮ್ ಅಂದ್ರೆ ಜೀವನದಲ್ಲಿ ಕೆಲವೊಮ್ಮೆ ನಾವು ಎಣಿಸಿದ್ರೆ ನಮ್ಮ ಜೀವನದಲ್ಲಿ ಎಲ್ಲ ಸಂಪತ್ತುಗಳು ಅಥವಾ ಎಲ್ಲ ರಿಲೇಶನ್ಶಿಪ್ ಬರ್ಬೋದು. ಆ ಸಂಬಂಧಗಳು ಬಂದಾಗ ಅವುಗಳನ್ನು ಹೇಗೆ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಬೇಕು ಅನ್ನೋ ಜಾಣ್ಮೆ ನಮ್ಮಲ್ಲಿ ಇರ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇಲ್ಲಿ ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ ಜೀವನದಲ್ಲಿ ಏನಾದ್ರೂ ನಡಿಬಹುದು, ಒಳ್ಳೆ ಘಟನೆಗಳು ನಡಿಬಹುದು. ಸೊ ತುಂಬಾ ಕೇರ್ಫುಲ್ ಆಗಿ ನೀವು ಹೆಜ್ಜೆ ಇಡ್ಬೇಕು ಅಂತ ಹೇಳ್ತಾರೆ. ಸೊ ನೀವು ಇಲ್ಲಿ ಧೈರ್ಯದಿಂದ ಮುಂದೆ ಸಾಗ್ಲೇಬೇಕು. ಏನಾಗ್ತದೆ ಅಂತ ಹೇಳಿದ್ರೆ ಸುಮ್ನೆ ಕುತ್ಕೋಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಒಂದು ಹ್ಯಾಪಿ ಫ್ಯಾಮಿಲಿ ಇದೆ ಅಂತ ಹೇಳ್ತಾರೆ. ನಿಮ್ಗೆ ಒಂದು ಖುಷಿಯ ಕ್ಷಣಗಳು, ಒಂದು ಹ್ಯಾಪಿ ಮೂಮೆಂಟ್, ಮ್ಯಾರೇಜ್ ಇರ್ಬೋದು, ಅಥವಾ ಕುಟುಂಬ ಸದಸ್ಯರು ಸೇರ್ಬೋದು, ಅಥವಾ ಯಾವ್ದಾದ್ರು ನೀವು ಎಂಜಾಯ್ ಮಾಡ್ಬೋದು, ಟ್ರಿಪ್ ಹೋಗ್ಬೋದು, ಅಥವಾ ಕೆಲವರಿಗೆ ಮ್ಯಾರೇಜ್ ಇರ್ಬೋದು, ಇನ್ ಕೆಲವರಿಗೆ ರಿಯೂನಿಯನ್ ಇರ್ಬೋದು, ಅಥವಾ ನೀವು ಫ್ಯಾಮಿಲಿ ಜೊತೆ ನೀವು ನಿಮ್ಮ ಯೂನಿಯನ್ ಆಗ್ಬೋದು. ಇದಕ್ಕೆಲ್ಲ ಸ್ಟ್ರಾಂಗ್ ಫೌಂಡೇಶನ್ ಹಾಕ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ನಿಮ್ಮ ಜೀವನ ಬದಲಾಗ್ತದೆ. ನೀವು ಅಂದ್ರೆ ಕೆಲವೊಮ್ಮೆ ನೀವು ಎಣಿಸದೇ ಇರ್ಲಿಕ್ಕಿಲ್ಲ ಅಂತ ಕಡೆಯಿಂದ ನಿಮ್ಗೆಲ್ಲ ಆದಾಯಗಳು ಅಥವಾ ಅಂತ ಮೂಲಗಳಿಂದ ನಿಮ್ಗೆ ಆದಾಯಗಳು ಬರೋದಿದೆ. ಸೊ ಇಲ್ಲಿ ಮುಂದೆ ಹೆಜ್ಜೆ ಇಡ್ಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಮೋನಾಲಜಿಯಿಂದ ತೆಗಿತಿದ್ದೇನೆ ಬುದ್ಧ ಹುಣ್ಣಿಮೆ ಮೆಸೇಜ್. ಹಾನರ್ ಯುವರ್ ಫೀಲಿಂಗ್ಸ್, be real, keep your heart open,
release control, see the bigger picture. ರಿಯಲ್ ಆಗಿ ಅಂದ್ರೆ ನಿಜ ದೃಷ್ಟಿಯಿಂದ ನೋಡಿ ಅಂತ ಹೇಳ್ತಿದ್ದಾರೆ. ಕೆಲವು ನಾವು ಅನ್ಕೊಂಡಾಗೆ ಆಗದೇ ಇದ್ದಿರ್ಬೋದು ಜೀವನದಲ್ಲಿ, ಕೆಲವೊಮ್ಮೆ ನಾವು ತುಂಬಾ ಕಂಟ್ರೋಲ್ ಮಾಡ್ಕೊಳಿಕ್ಕೆ ನೋಡ್ತಿರ್ಬೋದು. ಅಂದ್ರೆ ಎಲ್ಲ ನಾನು ಅನ್ಕೊಂಡಾಗೆ ಆಗ್ಬೇಕು, ಎಲ್ಲ ನಾನು ಎಣಿಸಿದಾಗೆ ಆಗ್ಬೇಕು ಅಂತ ಹೇಳಿ. ಸೊ ಆ ಕಂಟ್ರೋಲ್ ಮಾಡೋದನ್ನು ಬಿಟ್ಟು ಬಿಡ್ಬೇಕು, ದೇವರಿಗೆ ಶರಣಾಗ್ಬೇಕು ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ವಾಸ್ತವ ಸಂಗತಿ ಅಥವಾ ನಿಜ ಸಂಗತಿ ಏನಿರ್ತದೆ ಅದು ನಮ್ಗೆ ಗೊತ್ತಿಲ್ಲದೆ ಇರ್ತದೆ. ಸೊ ಎಲ್ಲದಕ್ಕೂ ದೇವರಿಗೆ ಶರಣಾಗ್ಬೇಕು. ನಿಮ್ಮ ಫೀಲಿಂಗ್ಸ್ ಏನಿದೆ ಅದಕ್ಕೆ ಗೌರವ ಕೊಡಿ ಅಂತ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಿಮ್ಗೆ ಏನಾದ್ರು ಡೌನ್ಲೋಡ್ಸ್ ಆಗ್ತಿರ್ಬೋದು, ಯೂನಿವರ್ಸ್ ಕಡೆಯಿಂದ ಇಂಟ್ಯೂಷನ್ ಬರ್ತಿರ್ಬೋದು, ಅದಕ್ಕೆ ನೀವು ಗೌರವ ಕೊಡ್ಬೇಕು. ಸೊ ನಿಮ್ಗೇನಾದ್ರೂ ದೇವರು ಜನಗಳಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ ಯಾವ್ದಾದ್ರು ಇಂಟ್ಯೂಷನ್ ಬರ್ತಿರ್ಬೋದು, ಅದನ್ನ ನೀವು ಜನಗಳಿಗೆ ಕೊಡ್ಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸೊ ನಿಮ್ಮ ಹಾರ್ಟ್ ಅನ್ನು ಓಪನ್ ಮಾಡಿ ಅಂತ ಹೇಳ್ತಾರೆ. ಪ್ರೀತಿ, ಸೆಲ್ಫ್ ಲವ್ ಗೆ ಬರ್ಬೇಕು, ನೀವು ನಿಮ್ಮನ್ನ ನೀವು ಪ್ರೀತಿಸಬೇಕು, ಇತರರನ್ನು ಪ್ರೀತಿಸಬೇಕು ಅಂತ ಹೇಳ್ತಿದ್ದಾರೆ. ಸೊ ಜೀವನದಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣಿ ಅಂತ ಹೇಳ್ತಿದ್ದಾರೆ. ಜೀವನ ಯಾವತ್ತೂ ಮುಗಿದ ಅಧ್ಯಾಯವಲ್ಲ. ಸೊ ಬಿಗ್ ಪಿಕ್ಚರ್ ನೋಡಿ, ನೀವು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕಾದವರು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕೆಲವೊಮ್ಮೆ ನಾವು ಅನ್ಕೊಳ್ಬಹುದು, ನಮ್ಗೆ ಏನಾದ್ರು ಕನಸು ಬೀಳ್ತಿರ್ಬೋದು ಅಥವಾ ಕುತ್ಕೊಂಡಲ್ಲಿ ಏನಾದ್ರು ಡೌನ್ಲೋಡ್ ಬರ್ತಿರ್ಬೋದು, ಇದೆಲ್ಲ ಏನೋ ಸುಮ್ನೆ ಅಂದ್ರೆ ಏನೋ ಕನಸು ಬೀಳ್ತಿದೆ, ಕೆಟ್ಟ ಕನಸು ಇರ್ಬೋದು, ಅಥವಾ ಈ ಕನಸಿಗೆ ಅರ್ಥ ಗೊತ್ತಾಗ್ತಿಲ್ಲ, ಅಥವಾ ಡೌನ್ಲೋಡ್ ಏನಾದ್ರು ಬಂದ್ರೆ ಇದು ಹೇಳಿದ್ರೆ ಮುಂದೆ ಏನ್ ಸಮಸ್ಯೆ ಆಗ್ತದೆ ಏನೋ, ಜನಗಳು ಏನಂತಾರೆ ನಾವು ಅನ್ಕೊಂಡಿರ್ಬೋದು. ಆದ್ರೆ ಅದಕ್ಕೆ ನೀವು ಗೌರವ ಕೊಡ್ಬೇಕು. ದೇವರು ಅದು ನಿಮ್ಗೊಂದು ಡೌನ್ಲೋಡ್ ಅಥವಾ ಇಂಟ್ಯೂಷನ್ ಕೊಟ್ಟಿರ್ತಾರೆ ಜನಗಳಿಗೆ ಕೊಡ್ಬೇಕು ಅನ್ನೋದನ್ನು, ಅದನ್ನ ನೀವು ಕೊಡ್ಲೇಬೇಕಾಗ್ತದೆ ಇಲ್ಲಿ. ಸೊ ಅದಕ್ಕೆ ಗೌರವ ಕೊಡಿ ಅಂತ ಹೇಳ್ತಿದ್ದಾರೆ. ಇದು ನಿಮ್ದು ಪೂರ್ವ ಜನ್ಮದ ಪುಣ್ಯದ ಫಲ ಇರ್ತದೆ ಈ ಡೌನ್ಲೋಡ್ಸ್ ಎಲ್ಲ. ಎಲ್ರಿಗೂ ಈ ಡೌನ್ಲೋಡ್ಸ್ ಆಗ್ಲಿ ಈ ಡ್ರೀಮ್ಸ್ ಆಗ್ಲಿ ಬೀಳೋದಿಲ್ಲ. ಸಿ ದ ಬ್ಯೂಟಿ, ಗೆಟ್ ಎ ರೀಡಿಂಗ್, ಕೈಂಡ್ನೆಸ್, ಪಾಸ್ಟ್ ಲೈಫ್ ಕನೆಕ್ಷನ್, ಫೈನಾನ್ಷಿಯಲ್ ಗೋಲ್ಸ್. ಯೂನಿವರ್ಸ್ ಹೇಳ್ತಿದ್ದಾರೆ, ಹೊರಗಿನ ಜಗತ್ತಿನ ಸೌಂದರ್ಯ ನೋಡಿ ಅಂತ ಹೇಳ್ತಾರೆ. ಸೌಂದರ್ಯ ಎಲ್ಲ ಕಡೆಯಲ್ಲೂ ಇದ್ದೇ ಇರ್ತದೆ. ಸೊ ಅದೆಲ್ಲವನ್ನು, ಜಗತ್ತಿನಲ್ಲಿರುವ ಎಲ್ಲಾ ಸೌಂದರ್ಯವನ್ನು ಎಲ್ಲಾ ದೃಷ್ಟಿಯಿಂದ ನಾವು ನೋಡ್ಬೇಕಾಗ್ತದೆ. ಪ್ರತಿಯೊಂದರಲ್ಲೂ ಸೌಂದರ್ಯ ಇದ್ದೇ ಇರ್ತದೆ. ಈ ಸೌಂದರ್ಯ ಇರೋದು ನೋಡುವ ಕಣ್ಣಲ್ಲಿರ್ತದೆ. ಸೊ ನಿಮ್ಗೇನಾದ್ರೂ ಮುಂದೆ ಹೋಗ್ಲಿಕ್ಕೆ ಅರ್ಥ ಆಗ್ತಿಲ್ಲ, ಅಥವಾ ನಿಮ್ಗೆ ನಿಮ್ಮ ಆಸೆ ಆಕಾಂಕ್ಷೆಗಳೇನು, ಅಥವಾ ನನ್ನ ಮುಂದಿನ ದಾರಿ ಏನು, ಹೇಗೆ ಹೆಜ್ಜೆ ಇಡ್ಬೇಕು ಗೊತ್ತಾಗುದಿಲ್ಲ ಅಂದ್ರೆ, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಡಿವಿನೇಷನ್ ಅಂದ್ರೆ ತಕೊಳ್ಬಹುದು. ಯಾವ್ದ್ರ ಮುಖಾಂತರ ಆದ್ರೂ, ಟ್ಯಾರೋಟ್ ಇರ್ಬೋದು, ಅಸ್ಟ್ರಾಲಜಿ ಇರ್ಬೋದು, ಅಥವಾ ಯಾವ್ದಾದ್ರು ನೀವು ನಿಮ್ಮ ಹತ್ರ ಗೈಡೆನ್ಸ್, ಒಂದು ಹಳೆ ಡಿವಿನೇಷನ್, ಅದರ ಪ್ರಕಾರ ನೀವು ಗೈಡೆನ್ಸ್ ತಕೊಳ್ಬಹುದು. ಸೊ ಈಗ ನೀವು ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸಿನ ಮಾತು ಕೇಳದೆ ಇದ್ದಿರ್ಬೋದು, ಬರೀ ಲಾಜಿಕ್ ಆಗಿರ್ಬೋದು, ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿರ್ಬೋದು, ರ್ಯಾಷನಲ್ ಆಗಿರ್ಬೋದು. ನೀವು ಕೈಂಡ್ನೆಸ್ ಗೆ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಮನಸ್ಸಿನ ಮಾತು ಕೇಳ್ಬೇಕು, ನಿಮ್ಮ ಮನಸ್ಸಲ್ಲಿ ಹಾರ್ಟ್ ಚಕ್ರ ಓಪನ್ ಆಗ್ಬೇಕು, ಪ್ರೀತಿ ಬರ್ಬೇಕು ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಮನಸ್ಸು ಹೇಗೆ ಹೇಳ್ತದೋ ಅದರ ಪ್ರಕಾರ ಮುಂದೆ ಸಾಗಿ ಅಂತ ಹೇಳ್ತಿದ್ದಾರೆ. ಇಷ್ಟ ತನಕ ನೀವು ನಿಮ್ಮ ಬುದ್ಧಿಯ ಮಾತು ಕೇಳ್ತಿರ್ಬೋದು. ಸೊ ಆ ಬುದ್ಧಿಯ ಮಾತು ಬಿಟ್ಟು ನೀವು ಪ್ರೀತಿಯ ಕಡೆ ನೋಡಿ ಅಂತ ಹೇಳ್ತಾರೆ. ನಿಮ್ಮ ಜೀವನದಲ್ಲಿ ಒಂದು ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಇದು ಹೆವಿ ಇನ್ಫ್ಲೂಯೆನ್ಸ್ ಇದೆ. ನೀವು ಇದರಿಂದ ಎಷ್ಟು ಪಾರ್ ಆಗ್ಬೇಕು ಅಂತ ಹೇಳಿದ್ರುನು ಈ ನಿಮ್ದು ಪಾಸ್ಟ್ ಲೈಫ್ ಕನೆಕ್ಷನ್ ನಿಮ್ಮನ್ನು ಮತ್ತೆ ಮತ್ತೆ ಆ ವ್ಯಕ್ತಿ ಹತ್ರ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ. ಸೊ ಈ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಅಂತ ಹೇಳ್ತಿದ್ದಾರೆ. ಒಬ್ರು ವ್ಯಕ್ತಿ ಇರ್ಬೋದು ನಿಮ್ಮ ಈ ಪಾಸ್ಟ್ ಲೈಫ್ ಕನೆಕ್ಷನ್. ಸೊ ಇವ್ರ ಜೊತೆ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಿ ಅಂತ ಹೇಳ್ತಿದ್ದಾರೆ ಇದು ಯೂನಿವರ್ಸ್. ನಿಮ್ಮ ಫೈನಾನ್ಷಿಯಲ್ ಗೋಲ್ ಕಡೆ ನೀವು ಸೆಟ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಏನ್ ನಿಮ್ಮ ಫೈನಾನ್ಷಿಯಲ್ ಗೋಲ್ ಇದೆಯಾ ಅದ್ರಲ್ಲಿ ಸ್ಟೆಬಿಲಿಟಿ ತರಬೇಕು, ಪ್ಲಾನ್ ಮಾಡಿ ನಿಮ್ಮ ಫೈನಾನ್ಸ್ ಗೋಲ್ ಏನಿದೆಯಾ ಅದರ ಹತ್ರ ಹೆಜ್ಜೆ ಹಾಕಿ ಬಿಸಿನೆಸ್ ಸ್ಟಾರ್ಟ್ ಮಾಡೋದಿರ್ಬೋದು, ನಿಮ್ದೇನಾದ್ರೂ ಜಾಬ್ ಇರ್ಬೋದು, ಅಥವಾ ಕೆರಿಯರ್ ಇರ್ಬೋದು, ಎಲ್ಲವನ್ನು ನೀವೊಂದು ಸೆಟ್ ಮಾಡಿ ಗೋಲ್, ನಿಮ್ಮ ಫೈನಾನ್ಷಿಯಲ್ ಗೋಲ್ ಕಡೆ ರೀಚ್ ಆಗ್ಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಇದು ಬುದ್ಧ ಹುಣ್ಣಿಮೆ ಮೆಸೇಜ್. ಎಲ್ಲರಿಗೂ ಬುದ್ಧ ಹುಣ್ಣಿಮೆಯ ಶುಭಾಶಯಗಳು. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.